22/9/2024 ಕೆಇಎ ಕಡೆಯಿಂದ ಒಂದು ಹೊಸ ಸುತ್ತೋಲೆ. ಸೊ ಏನಪ್ಪಾ ಅಂತಂದ್ರೆ, ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ಮತ್ತೆ ಜಿಟಿಟಿಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 29/9/2024 ಕನ್ನಡ ಕಡ್ಡಾಯ ಪರೀಕ್ಷೆ ನಡೆಸಬೇಕು ಅನ್ನೋದು ಆಲ್ರೆಡಿ ಗೊತ್ತಿರೋ ವಿಚಾರನೆ. ಸೊ ಅದಕ್ಕೆ ಜಿಟಿಸಿ ಮತ್ತೆ ವಿಲೇಜ್ ಅಕೌಂಟ್ ಎರಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಲಿಂಕ್ ಅನ್ನ ಕೆಇಎ ಆಲ್ರೆಡಿ ಬಿಟ್ಟಿದೆ. ಸೊ ಕೆಲ ಅಭ್ಯರ್ಥಿಗಳು ಎರಡಕ್ಕೂ ಕೂಡ ಅಪ್ಲೈ ಮಾಡೋದ್ರಿಂದ ಆ ಎರಡು ಪ್ರವೇಶ ಪತ್ರಗಳು ಕೂಡ ಬಿಡುಗಡೆ ಆಗಿದೆ. ಸೊ ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ, ಸೊ ಒಂದೇ ದಿನಾಂಕದಂದು ಒಂದಕ್ಕಿಂತ ಹೆಚ್ಚು ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಪತ್ರ ಹೊಂದಿರುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಪರೀಕ್ಷೆಗೆ ಹಾಜರಾಗತಕ್ಕದ್ದು ಮತ್ತು ಪರೀಕ್ಷೆ ನಂತರ ಪರೀಕ್ಷೆಗೆ ಹಾಜರಾದ ಪ್ರವೇಶ ಪತ್ರದೊಂದಿಗೆ ಅಭ್ಯರ್ಥಿಯು ಹಾಜರಾಗದೆ ಉಳಿದ ಇನ್ನೊಂದು ಪರೀಕ್ಷಾ ಕೇಂದ್ರದ ಪ್ರವೇಶ ಪತ್ರವನ್ನು ಖುದ್ದಾಗಿ ಅಂಚೆ ಮೂಲಕ 5/10/2024 ಒಳಗೆ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. ಇಲ್ಲಿ ಏನ್ ಹೇಳ್ತಿದ್ರಪ್ಪ ಅಂದ್ರೆ, ಜಿಟಿಟಿಸಿ ಮತ್ತು ವಿಲೇಜ್ ಅಕೌಂಟೆಂಟ್ ಎರಡೂ ಅಪ್ಲೈ ಮಾಡಿರೋರು ಎರಡೂ ಸೇಮ್ ಡೇಟ್ ಬಿದ್ದಿದೆ. ಸೊ ಎರಡೂ ಸೇಮ್ ಡೇಟ್ ಬಿದ್ದಿರೋದ್ರಿಂದ ಯಾವ್ದಾದ್ರು ಒಂದು ಪರೀಕ್ಷೆ ಕೇಂದ್ರದಲ್ಲಿ ನೀವು ಎಕ್ಸಾಮ್ ಅನ್ನ ಬರೀರಿ. ಸೊ ಎಕ್ಸಾಮ್ ಬರೆದ್ಮೇಲೆ ನಿಮ್ಮ ಎಕ್ಸಾಮ್ ಬರೆದ್ರೆ ಹಾಲ್ ಟಿಕೆಟ್ ಮತ್ತೆ ಇನ್ನೊಂದು ಬಂದಿರುತ್ತಲ್ಲ ನೋಡಿ, ಇನ್ನೊಂದು ಕೇಂದ್ರದ್ದು ಆ ಹಾಲ್ ಟಿಕೆಟ್ ಎರಡನ್ನೂ ತಕೊಂಡು ನೀವು ಕೆಇಎಗೆ ಖುದ್ದಾಗಿ ಸಲ್ಲಿಸಬೇಕಾಗಿರುತ್ತೆ. ಅಥವಾ ಆ ಎರಡು ಹಾಲ್ ಟಿಕೆಟ್ ನ ಜೆರಾಕ್ಸ್ ತಗೊಂಡು ನೀವು ಅಂಚೆ ಮೂಲಕ 5/10/2024 ಒಳಗೆ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಅದೇ ತರ 29/9/2024 ಏನು ಎಕ್ಸಾಮ್ ನಡೆಯುತ್ತದೆ ನೋಡಿ, ಕನ್ನಡ ಕಡ್ಡಾಯ ಎಕ್ಸಾಮ್, ಅದಕ್ಕೆ ಮಾತ್ರ ಹಾಲ್ ಟಿಕೆಟ್ ಅನ್ನ ಬಿಟ್ಟಿದೀವಿ. ಸೊ ಮುಂದೆ ನಡೆಯುವಂತ 26/10/2024 ಮತ್ತೆ 27/10/2024 ಮೇನ್ ಎಕ್ಸಾಮ್ಗೆ ಮುಂದಿನ ದಿನಗಳಲ್ಲಿ ಹಾಲ್ ಟಿಕೆಟ್ ಬಿಡ್ತೀವಿ. ಕೆಇಎ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದೆ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ತಿಳಿಸಿ. ಸೊ ಇದೇ ತರ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.